ಟಾಪ್ 5 ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಎಪಿಸೋಡ್ 2 ಫ್ಯಾಕ್ಟ್ ನಂಬರ್ 1. ಹೊಸ ಸ್ಟಡಿಯ ಪ್ರಕಾರ ಪ್ರಪಂಚದ 186 ದೇಶಗಳಲ್ಲಿ ಸೌತ್ ಅಮೆರಿಕದ ಗುಯಾನಾ ದೇಶ ತನ್ನ ಪಾಪ್ಯುಲೇಷನ್ಗೆ ಆಗುವಷ್ಟು ಫುಡ್ ಪ್ರೊಡ್ಯೂಸ್ ಮಾಡುತ್ತೆ. ಹೌದು, ಜನರಿಗೆ ಬೇಕಾದ 7 ಮೇಜರ್ ಆಹಾರಗಳು ಯಾವುದೇ ದೇಶದ ಇಂಪೋರ್ಟ್ ಇಲ್ಲದೆ ಪ್ರೊಡ್ಯೂಸ್ ಮಾಡುತ್ತೆ. ಆ 7 ಮೇಜರ್ ಫುಡ್ ಗ್ರೂಪ್ಸ್ ಯಾವುವು ಅಂದರೆ ಫ್ರೂಟ್ಸ್, ವೆಜಿಟೇಬಲ್ಸ್, ಡೈರಿ, ಫಿಶ್, ಮೀಟ್, ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ಸ್ ಹಾಗೂ ಸ್ಟಾರ್ಚಿ ಸ್ಟೆಪಲ್ಸ್ ಅಂದರೆ ರೈಸ್, ಪೊಟ್ಯಾಟೋಸ್, ಗ್ರೈನ್ಸ್. ಗುಯಾನಾ ದೇಶಕ್ಕೆ ಸ್ವಲ್ಪ ಹತ್ತಿರ ಬರುವ ದೇಶಗಳು ಚೈನಾ ಹಾಗೂ ವಿಯೆಟ್ನಾಂ. ಇವು 7 ಗ್ರೂಪ್ಸಲ್ಲಿ 6 ಗ್ರೂಪ್ಸ್ ಫುಡ್ ಪ್ರೊಡ್ಯೂಸ್ ಮಾಡುತ್ತೆ. ಆದರೆ ಆಫ್ಘಾನಿಸ್ತಾನ್, UAE, ಇರಾಕ್, ಮೆಕ್ಕಾ, ಕತಾರ್ ಹಾಗೂ ಯೆಮೆನ್ ದೇಶಗಳು ಎಲ್ಲ ಫುಡ್ ಪ್ರಾಡಕ್ಟ್ಸ್ಗಳು ಇಂಪೋರ್ಟ್ ಮಾಡುತ್ತವೆ. ಈ ಸ್ಟಡಿ ಯಾಕೆ ಇಂಪಾರ್ಟೆಂಟ್ ಹಾಗೂ ಇದರಿಂದ ಏನು ಉಪಯೋಗ ಎಂದರೆ ನ್ಯಾಚುರಲ್ ಡಿಸಾಸ್ಟರ್ಸ್, ವಾರ್ಸ್, ಟ್ರೇಡ್ ಡಿಸ್ರಪ್ಷನ್ಸ್ ಹಾಗೂ ಎಕ್ಸ್ಪೋರ್ಟ್ ಬ್ಯಾನ್ಸ್ ಆದಾಗ ಆ ದೇಶಗಳು ಇಂಡಿಪೆಂಡೆಂಟ್ ಆಗಿ ಸರ್ವೈವ್ ಆಗುತ್ತಾ ಇಲ್ವಾ ಎನ್ನೋದು ಗೊತ್ತಾಗುತ್ತೆ. ಫ್ಯಾಕ್ಟ್ ನಂಬರ್ 2. ಒಂದು ಸರೋವರ 1700 ಜನರನ್ನು ಸಾಯಿಸಿತು. ಹೌದು, ಆಗಸ್ಟ್ 21, 1986ರಲ್ಲಿ ನಾರ್ತ್ ವೆಸ್ಟ್ ಕೆಮರಾನ್ ನಲ್ಲಿ ಆಳವಾದ ನದಿ ಇದೆ, ಅದೇ ಲೇಕ್ ನಯೋಸ್. ಸಡನ್ ಆಗಿ ಈ ಲೇಕ್ ನಲ್ಲಿ ರಾತ್ರಿ ಕಾರ್ಬನ್ ಡೈಆಕ್ಸೈಡ್ ಬಬಲ್ ರೂಪದಲ್ಲಿ ರಿಲೀಸ್ ಆಯಿತು. ಈ ರೇರ್ ಈವೆಂಟ್ ಅನ್ನು ಲಿನ್ಮಿಕ್ ಎರಪ್ಷನ್ ಎನ್ನುತ್ತಾರೆ. ಈ CO2 ಲೇಕ್ನಿಂದ ಒಂದು ಇನ್ವಿಸಿಬಲ್ ಫಾಗ್ ತರ ಕ್ರಿಯೇಟ್ ಆಗಿ ಹತ್ತಿರ ಇರುವ ಊರನ್ನು ಹರಡಿತು. ಇದರಿಂದ ಊರಿನ ಜನರು ಹಾಗೂ ಪ್ರಾಣಿಗಳು ಆಕ್ಸಿಜನ್ ಸಿಗದೆ ಸಫೆಕೇಟ್ ಆಗಿ ನಿದ್ರೆಯಲ್ಲೇ ಸತ್ತರು. ಇದರ ಬಗ್ಗೆ ಸೈಂಟಿಸ್ಟ್ಗಳು ರಿಸರ್ಚ್ ಮಾಡಿದಾಗ ಈ ಲೇಕ್ನ ಮೇಲೆ ವಾಲ್ಕೆನಿಕ್ ರಾಕ್ನಿಂದ ಸರೋವರದಲ್ಲಿ ಮ್ಯಾಗ್ಮಾ ಫಾರ್ಮ್ ಆಗಿದೆ. ಈ ಮ್ಯಾಗ್ಮಾ ಇಂದ CO2 ನೀರಿನಲ್ಲಿ ಕೆಲವು ವರ್ಷಗಳಿಂದ ಫಾರ್ಮ್ ಆಗಿದೆ. ಆದರೆ ಹೆವಿ ರೈನ್ಫಾಲ್ನಿಂದ ಲೇಕ್ ಕೂಲ್ ಆಗಿತ್ತು. ಕ್ರಿಯೇಟ್ ಆದ CO2 ಇದ್ದಕ್ಕಿದ್ದಂತೆ ಬರ್ಸ್ಟ್ ಆಗಿತ್ತು. ಇದು ಫಸ್ಟ್ ಏನೂ ಅಲ್ಲ, ಕೆಮ್ರಾನ್ನಲ್ಲೇ ಇರುವ ಲೇಕ್ ಮೊನಾನ್. 1984ರಲ್ಲಿ CO2 ಬರ್ಸ್ಟ್ ಆಗಿ ಜನರು ಸತ್ತರು. 1986ರ ಇನ್ಸಿಡೆಂಟ್ ನಂತರ ಸೈಂಟಿಸ್ಟ್ಗಳು ಮತ್ತೆ ರಿಪೀಟ್ ಆಗಬಾರದೆಂದು ಡಿಗೇಜಿಂಗ್ ಪೈಪ್ಸ್ ಇನ್ಸ್ಟಾಲ್ ಮಾಡಿದರು. ಡಿಗೇಜಿಂಗ್ ಪೈಪ್ಸ್ ಎಂದರೆ ಲೇಕ್ನಲ್ಲಿ ಇರುವ CO2 ಸೇಫ್ ಆಗಿ ಗಾಳಿಯಲ್ಲಿ ಎಸ್ಕೇಪ್ ಮಾಡುತ್ತೆ. ಕೋಕ್ ಬಾಟಲ್ ಕ್ಯಾಪನ್ನು ಓಪನ್ ಮಾಡಿದಾಗ ಅದರಲ್ಲಿ ಇದ್ದ ಗ್ಯಾಸ್ ಆಚೆ ಬರುವ ಹಾಗೆ. ಫ್ಯಾಕ್ಟ್ ನಂಬರ್ 3. ಅಂಟಾರ್ಟಿಕಾನಲ್ಲಿ UFO ಇದೆ. ಹೌದು, ಸ್ಕ್ರೀನ್ ಮೇಲೆ ಕಾಣಿಸುವ ಕೋಆರ್ಡಿನೇಟ್ಸ್ ಸರ್ಚ್ ಮಾಡಿದರೆ UFO ಕಾಣಿಸುತ್ತೆ. ಒಂದು ಆಬ್ಜೆಕ್ಟ್ ಐಸ್ ಗ್ಲೇಷಿಯರ್ಸ್ನಲ್ಲಿ ಸಿಕ್ಕಾಕೊಂಡ ಹಾಗೆ ಕಾಣಿಸುತ್ತೆ. ಆದರೆ ಅಮೆರಿಕನ್ UFOಲಜಿಸ್ಟ್ ಪ್ರಕಾರ ಇದನ್ನು ಬೇಕು ಅಂತ ಅರ್ಧ ಹೈಡ್ ಮಾಡಿದ್ದಾರೆ ಎಂದರು. ಇದನ್ನು ನೋಡಿದಾಗ ಡಾರ್ಕ್ ಕಲರ್ನಲ್ಲಿ ಸರ್ಕ್ಯುಲರ್ ಶೇಪ್ನ ಒಂದು ಸಾಸರ್ ತರ ಇದೆ. UFOಲಜಿಸ್ಟ್ ಆದ ಸ್ಕಾಟ್ ಸಿ ವೇರಿಂಗ್ ಪ್ರಕಾರ UFO ಕ್ರಾಶ್ ಅಥವಾ ಏಲಿಯನ್ ಬೇಸ್ ಆಗಿರಬಹುದು ಎಂದರು. ಆದರೆ ಗ್ಲೇಜಿಯಾಲಜಿಸ್ಟ್ ಆದ ಪ್ರೊಫೆಸರ್ ಬೆಂಥನ್ ಡೇವಿಸ್ ಪ್ರಕಾರ ಇದು ಮೆಲ್ಟ್ ಆದ ನೀರಿನ ಚಿಕ್ಕ ಸರೋವರ. ಸೂರ್ಯನ ಕಾಂತಿಯಿಂದ ಗ್ಲೇಷಿಯರ್ಸ್ ಮೆಲ್ಟ್ ಆಗಿ ಸೆಮಿ ಸರ್ಕ್ಯುಲರ್ ಶೇಪ್ ಕ್ರಿಯೇಟ್ ಆಗಿದೆ ಅಷ್ಟೇ. ಇದಕ್ಕೆ ಪ್ರೂಫ್ ಆಗಿ ಮ್ಯಾಪಿಂಗ್ ಸ್ಪೆಷಲಿಸ್ಟ್ ಆದ ಲೌರಾ ಜೆರಿಶ್ ಈ ರೀಜನ್ ಅಲ್ಲಿ ಚಿಕ್ಕ ಕೆರೆ ಅಥವಾ ಸರೋವರ ಸರ್ಕ್ಯುಲರ್ ಶೇಪ್ನಲ್ಲಿ ಕಾಣಿಸುತ್ತೆ ಎಂದರು. ಫ್ಯಾಕ್ಟ್ ನಂಬರ್ 4. ನಮಗೆ ಚಂದ್ರ ಮಾತ್ರನೇ ಉಪಗ್ರಹ ಅಲ್ಲ, ಇನ್ನೂ 6 ಮಿನಿಮೂನ್ಸ್ ಭೂಮಿಗೆ ಉಪಗ್ರಹಗಳು ಇವೆ. ಹೌದು, ಮಿನಿಮೂನ್ಸ್ ಅಂದರೆ ಭೂಮಿಯ ಗ್ರಾವಿಟಿಯಿಂದ ಭೂಮಿ ಸುತ್ತ ಟೆಂಪರರಿಯಾಗಿ ರಿವಾಲ್ವ್ ಆಗುತ್ತೆ. ಇದನ್ನು ಮಿನಿಮೂನ್ಸ್ ಎನ್ನುತ್ತಾರೆ. ಇವು 6.5 ಫೀಟ್ ಅಷ್ಟು ದೊಡ್ಡವು. ಇವು ಹೇಗೆ ಕ್ರಿಯೇಟ್ ಆಗುತ್ತೆ ಎಂದರೆ ಚಂದ್ರನನ್ನು ದೊಡ್ಡ ಆಸ್ಟ್ರಾಯ್ಡ್ ಹಿಟ್ ಮಾಡಿದಾಗ ಆ ಕಲ್ಲುಗಳು ಭೂಮಿಯ ಗ್ರಾವಿಟಿಯಿಂದ ಟೆಂಪರರಿ ಮೂನ್ಸ್ ಆಗಿ ಕ್ರಿಯೇಟ್ ಆಗ್ತವೆ. ಭೂಮಿಯ ಸುತ್ತ 9 ತಿಂಗಳು ರಿವಾಲ್ವ್ ಆಗಿ ಸೂರ್ಯನ ಗ್ರಾವಿಟಿಯಿಂದ ಸೂರ್ಯನ ಸುತ್ತ ಕೆಲವು ವರ್ಷಗಳ ಕಾಲ ಸುತ್ತಿ ಅವುಗಳ ಎನರ್ಜಿ ಕಡಿಮೆಯಾದ ಮೇಲೆ ಸೂರ್ಯನಲ್ಲಿ ಕೊಲ್ಯಾಪ್ಸ್ ಆಗ್ತವೆ. ಫ್ಯಾಕ್ಟ್ ನಂಬರ್ 5. ಒಂದು ಆತ್ಮ ಏರೋಪ್ಲೇನ್ನಲ್ಲಿ ಟ್ರಾವೆಲ್ ಮಾಡಿದೆ. ಹೌದು, ಇದರಲ್ಲಿ ನಿಜ ಏನೆಂದರೆ ಜುಲೈ 13, 2025ರಲ್ಲಿ ಟರ್ಕಿಶ್ ಏರ್ಲೈನ್ಸ್ 79 ಟೇಕ್ ಆಫ್ ಆಗಿ 12 ಅವರ್ಸ್ ಆಯಿತು. ಆದರೆ 83 ವರ್ಷದ ಓಲ್ಡ್ ಪರ್ಸನ್ಗೆ ಹಾರ್ಟ್ ಸ್ಟ್ರೋಕ್ ಬಂತು. ಫ್ಲೈಟಲ್ಲೇ ಇದ್ದ 2 ಡಾಕ್ಟರ್ಸ್ ಸೇವ್ ಮಾಡಲು ಟ್ರೈ ಮಾಡಿದರು, ಆದರೆ ಆತ ಪ್ರಾಣ ಬಿಟ್ಟ. ಈ ಬಾಡಿಯನ್ನು ಚಿಕಾಗೋ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಕೊಡ್ತೀವಿ ಎಂದು ಫ್ಲೈಟ್ನ ಸಿಬ್ಬಂದಿ ಹೇಳಿದರು. ಆದರೆ ಏರ್ಪೋರ್ಟ್ನ ವರ್ಕರ್ಸ್ ನಮಗಿನ್ನೂ ಬಾಡಿ ಬಂದಿಲ್ಲ ಎಂದರು. ಟರ್ಕಿಶ್ ಏರ್ಲೈನ್ಸ್ ಅಥಾರಿಟಿ ನಾವು ಬಾಡಿ ಚಿಕಾಗೋ ಏರ್ಪೋರ್ಟ್ಗೆ ಹ್ಯಾಂಡ್ ಓವರ್ ಮಾಡಿದ್ದೇವೆ ಎಂದರು. ಟ್ವಿಸ್ಟ್ ಏನೆಂದರೆ ಡೆಡ್ ಬಾಡಿ ಸ್ಯಾನ್ ಫ್ರಾನ್ಸಿಸ್ಕೋ ಏರ್ಪೋರ್ಟ್ನಲ್ಲಿ ಇತ್ತು. ಇದರ ಬಗ್ಗೆ ಎಂಕ್ವೈರಿ ಮಾಡಿದಾಗ ಟರ್ಕಿಶ್ ಏರ್ಲೈನ್ಸ್ ಕಂಪನಿ ಫ್ಲೈಟ್ ರಿಫ್ಯೂಲ್ಗೆ ಮಾತ್ರ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಿದೆ ಅಷ್ಟೇ ಎಂದರು. ಆದರೆ ಫ್ಲೈಟ್ನ ಸಿಬ್ಬಂದಿ ನಾವು ಬಾಡಿ ಕೊಟ್ಟಿದ್ದೇವೆ ಎಂದು ಹೇಳಿದರು. ಒಂದು ಚಿಕ್ಕ ಮಿಸ್ಕಮ್ಯುನಿಕೇಶನ್ ಇಂದ ಡೆಡ್ ಬಾಡಿಯನ್ನು ಆತ್ಮ ಮಾಡಿಬಿಟ್ಟರು. ಈ ಡೆಡ್ ಬಾಡಿ ಭಾರತದ ಸತ್ಯನಾರಾಯಣ ಪಸುಪಲೇಟಿ ಅವರದು. ಈ ವಿಡಿಯೋಗೆ ಇನ್ನಷ್ಟೇ. ಇಂಥ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ.